ಈ ಪ್ರತಿಭಟನೆಗೆ ಕರೆ ನೀಡಿದವರೇ ನಾಪತ್ತೆ ಆಗಿರೋದು ಯಾಕೆ? ಇಷ್ಟೊಂದು ಪೊಲೀಸ್ ಅಧಿಕಾರಿಗಳು ಗಾಯಗೊಂಡ್ರು, ಎಷ್ಟೊಂದು ವಿದ್ಯಾರ್ಥಿಗಳು ಗಾಯಗೊಂಡ್ರು, ಇದಕ್ಕೆಲ್ಲದಕ್ಕೂ ಕೂಡ ಹೊಣೆ ಯಾರು? ಅಷ್ಟಕ್ಕೂ ಈ ಪ್ರತಿಭಟನೆ ನಡೆಯುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗುತ್ತೆ. ಆ ಕಲ್ಲುಗಳು ಬಂದಿರೋದಾದ್ರೂ ಎಲ್ಲಿಂದ? ಆ ಒಂದು ಟಿಪ್ಪರ್ ಬಂದು ನಿಲ್ಲತ್ತೆ, ಆ ಟಿಪ್ಪರ್ ನಲ್ಲಿ ಕಲ್ಲುಗಳಿರ್ತಾವೆ. ಸೊ ಅದನ್ನ ಅಲ್ಲಿ ತರಿಸಿ ನಿಲ್ಲಿಸಿದವರು ಯಾರು? ಸೊ ಟೋಟಲಿ ಇದರ ನಿಗೂಢ ಸತ್ಯವನ್ನ ನಾವು ತಿಳ್ಕೊಳ್ಳೋಣ. ವಿದ್ಯಾರ್ಥಿಗಳ ಪ್ರೊಟೆಸ್ಟ್ ಹೆಸರಿನಲ್ಲಿ ಬೇಳೆಯನ್ನ ಬೇಯಿಸ್ಕೊಳ್ತಿದ್ದಾರ? ಸೊ ಈ ಎಲ್ಲ ಪ್ರಶ್ನೆಗಳು ಇಲ್ಲಿ ಉಂಟಾಗತ್ತೆ. ಸೊ ಯಾವ ಪಕ್ಷಾತೀತವಾಗಿನೂ ಕೂಡ ನಾವು ಮಾತನಾಡೋದು ಬೇಡ. ಅಲ್ಲಿ ನಡೆದಿರತಕ್ಕಂತಹ ಪ್ರತಿಭಟನೆಯ ಕುರಿತಾಗಿ ಒಂದಿಷ್ಟು ವಿವರಗಳನ್ನ ನಿಮ್ ಮುಂದೆ ಹಂಚ್ಕೊಳ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜಂತರ್ ಮಂತರ್ ನಿಂದ ಸಂಸದ್ ಚಲೋಗ್ ಎನ್ನುವಂತಹ ಒಂದು ದೊಡ್ಡ ಮಾರ್ಚ್ ರ್ಯಾಲಿ ನಡೆಯುತ್ತೆ. ಸೊ ಅದರ ಮುಂದಾಳತ್ವವನ್ನ ಅಭಿಜಿತ್ ದೀಪ್ಗೆ, ಸೌರಭ್ ದಾಸ್ ದಹಿಯಾ ಎನ್ನುವಂತವ್ರು ವಹಿಸ್ಕೊಳ್ತಾರೆ. ಸೊ ಇವರು ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರನ್ನ, ಅವರ ಮುಂದಾಳತ್ವವನ್ನ ಎಷ್ಟು ವಹಿಸ್ಕೊಂಡಿದ್ರು ಮತ್ತು ಅವರನ್ನ ಯಾವ ರೀತಿಯಾಗಿ ಅಲ್ಲಿವರೆಗೂ ಕೂಡ ಕರ್ಕೊಂಡು ಹೋಗ್ತಾ ಇದ್ರು. ಈ ಪ್ರತಿಭಟನೆಯ ಮುಂದಾಳತ್ವವನ್ನ ವಹಿಸ್ಕೊಂಡಿರ್ತಕ್ಕಂತಹ ಸಿಜೆಪಿಯ ಕಾರ್ಯಕರ್ತರು ಯಾರು ಕೂಡ ಆ ಪ್ರತಿಭಟನೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಕಲ್ಲು ತೂರಾಟ ಆಗುವಂತಹ ಸಂದರ್ಭದಲ್ಲಿ ಅದನ್ನ ತಡಿಬೇಕು, ನಾವು ಸರಿಯಾದ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ಪ್ರತಿಭಟನೆ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು, ಅದನ್ನೇ ತಡಿಲಿಕ್ಕೆ ಯಾರು ಕೂಡ ಪ್ರಯತ್ನ ಮಾಡಲಿಲ್ಲ. ಯಾಕಂದ್ರೆ ಅವರು ಅಲ್ಲಿ ಇರಲಿಲ್ಲ. ಸೊ ಅಲ್ಲಿಂದ ಚೂ ಮಂತರ್ ಆಗಿರೋದು ಆದ್ರೂ ಯಾಕೆ? ಅಲ್ಲಿಯ ಪ್ರತಿಭಟನಾಕಾರರೇ ಕೇಳ್ತಾ ಇದ್ರು. ಸೊ ನಮಗೆ ಲೀಡ್ ಮಾಡುವವರೇ ಯಾರು ಇಲ್ಲ, ಸಿಜೆಪಿ ನಾಯಕರು ನಮಗ್ ಕಾಣಿಸ್ತಾನೆ ಇಲ್ಲ. ಸೊ ಎಲ್ಲೋದ್ರು, ಏನಾಯ್ತು ಗೊತ್ತಾಗ್ತಾ ಇಲ್ಲ, ನಮ್ಗೆ ಎಲ್ಲಿ ಹೋಗ್ಬೇಕು, ಇಲ್ಲಿಂದ ನಾವು ಎಲ್ಲಿವರೆಗೂ ಕೂಡ ಪಯಣ ಮಾಡ್ಬೇಕಾಗಿದೆ, ಸೊ ಯಾವ ರೀತಿಯಾಗಿ ನಾವು ಪ್ರತಿಭಟನೆ ಮಾಡ್ಬೇಕಾಗಿದೆ, ಇದಕ್ಕೆ ಗೈಡ್ ಮಾಡ್ಬೇಕಾಗತ್ತೆ. ಸೊ ಅವರೇ ಅಲ್ಲಿ ಗೈಡ್ ಮಾಡ್ಲಿಕ್ಕೆ ಇರ್ಲಿಲ್ಲ. लोग कहाँ जा रहे हैं? क्या डायरेक्शन नहीं है? हमें कोई लीड करने वाला नहीं, हमें कुछ समझ में नहीं आ रहा। हमें कोई लीड करने वाला नहीं, हमें कुछ समझ में नहीं आ रहा। तो आप लोग बस जहाँ भीड़ जा रही है वहीं जा रहे हैं? हाँ, मैं ಅಭಿಜಿತ್ ದೀಪ್ಗೆ ಅಂತರೂ ಈ ಜಂತರ್ ಮಂತರ್ ನಲ್ಲಿ ಭಾಷಣವನ್ನ ಮಾಡ್ತಾ ಇದ್ರು. ಅಲ್ಲಿರ್ತಕ್ಕಂತಹ ಒಂದು ಪ್ರೊಟೆಸ್ಟರ್ ಗಳಿಗೆ ಮಾತುಕತೆಯನ್ನ ಮಾತಾಡ್ತಾ ಇದ್ರು. ಜೊತೆಗೆ ಇನ್ನೊಬ್ರು JP ನಡ್ಡಾ ಅವರಿಗೆ ತಮ್ಮ ಬೇಡಿಕೆಗಳನ್ನ ಸಲ್ಲಿಸ್ಲಿಕ್ಕೆ ಹೋಗಿದ್ರು. ಸೊ ತಮ್ಮ ಬೇಡಿಕೆಗಳೇನೇನಿದ್ದಾವೆ ಅದನ್ನ ನೀವು ಪೂರೈಸ್ಕೊಡ್ಬೇಕು, ಈ ರೀತಿ ನಮ್ಮ ಬೇಡಿಕೆಗಳಿದ್ದಾವೆ, ಅದನ್ನ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ಲಿಕ್ಕೆ ಹೋಗಿರ್ತಾರೆ. ಆದ್ರೆ ಇದೆಲ್ಲವೂ ಕೂಡ ನಡೆದಿದ್ದು 11 ಮುಕ್ಕಾಲದ ಒಳಗಾಗಿ ನಡೆದಿತ್ತಂತೆ. ಅದಾದ ಬಳಿಕ ಪ್ರೊಟೆಸ್ಟರ್ನನ್ನ, ಅಂದ್ರೆ ಈಗ ಪ್ರತಿಭಟನಾಕಾರರನ್ನ ಒಂದು ಹಂತದಲ್ಲಿ ಸರಿಯಾದ ರೀತಿಯಲ್ಲಿ ಪ್ರೊಟೆಸ್ಟ್ ಮಾಡಬೇಕು, ನಾವು ಪ್ರತಿಭಟನೆಯನ್ನ ಸರಿಯಾಗಿ ಮಾಡಬೇಕು, ಇಲ್ಲಿಂದ ನಾವು ಇಲ್ಲಿವರೆಗೂ ಕೂಡ ಹೋಗ್ಬೇಕು, ಈ ರೀತಿ ನಾವು ಪ್ರತಿಭಟನೆಯನ್ನ ಮಾಡ್ಬೇಕು ಅನ್ನುವಂತ ರೀತಿಯಲ್ಲಿ ಒಂದು ಗೈಡ್ ಮಾಡ್ಬೇಕಾಗಿರತ್ತೆ. ಸೊ ಆದ್ರೆ ಅಲ್ಲಿ ಆ ಒಂದು ಗೈಡ್ ನಡಿಲಿಲ್ಲ, ಯಾರು ಕೂಡ ಮಾಡ್ಲಿಲ್ಲ. ಮತ್ತೆ ಇನ್ನೊಬ್ಬ ಓರ್ವ ಸಿಜೆಪಿಯ ಕಾರ್ಯಕರ್ತ, ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ವಿಜೇತ್ ದಹಿಯಾ ಎಲ್ಲಿದ್ರು ಅನ್ನುವಂತದ್ದನ್ನ ವಿಡಿಯೋ ನೋಡಿ. जंतर मंतर पे प्रोटेस्ट पे बुला के ये भाई आप गई प्रोटेस्ट घूम रहे हैं, आपने सबको बुलाया, आप गई क्यों? ये तो गलत बात है यार। आप बताओ, चलो आप मुझे लोगों को उधर जंतर मंतर बुला रहे हो, आप इधर अकेले हमारे लिए आवाज खड़े कर रहे हो, आप क्यों नहीं गए? ये तो गलत बात है। सिंपल ये बताइए, ये तो गलत बात है। आप मुझे बताइए सिंपल, आप क्यों नहीं गए? मैं जंतर मंतर पे भी आया, क्यों नहीं गए आप यहाँ क्यों घूम रहे हैं? मुझे ये तो बताइए। वहाँ सब लाके खा रहे हैं और आप यहाँ घूम रहे हो हैं? ये कौन सा, तो सही क्यों नहीं गए? ये कौन सा सपोर्ट कर रहे हो आप हैं? बाबा को गाली दे रहे हो हैं? मैं तो घर जा रहा था, विजेता भाई भी घर जा रहे हैं। आप मुझे कितना बताइए। हाँ। नहीं विजेता भाई भी घर जा रहे आप गाली दे रहे हो और आप यहाँ क्या कर रहे हो आप? अच्छा, मैं क्या क्लोन कर रहा हूँ, आप मुझे बताइए क्या क्लोन कर रहा हूँ? अच्छा, बाय। आप मुझे ये बताइए, आप गए क्यों नहीं? आप प्रोटेस्ट में गए क्यों नहीं? आप वहाँ गाली दे रहे थे प्रेमानंद जी को। आप सारे 20 आप सबको बच्चों को बुला के यू डोंट हैव। ये हमारे प्रेमानंद बाबू को गाली दे रहे हैं। रोमिंग हियर। प्रेमानंद भाई बोल रहे हो। व्हाई? नो आई ಇವರು ಇಲ್ಲಿ ನೋಡಿದ್ರೆ ಮನೆ ಹೊರಟಿದಾರ, ಅಲ್ಲಿ ನೋಡಿದ್ರೆ ವಿದ್ಯಾರ್ಥಿಗಳು ಲಾಠಿ ಈಟನ್ನ ತಿಂತಿದ್ದಾರೆ.
ಸೊ ಜೊತೆಗೆ ಪೊಲೀಸರ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ. ವಿದ್ಯಾರ್ಥಿಗಳಂತೂ ಬೇಕಂತ ಮಾಡೋದಿಲ್ಲ, ಒಬ್ಬ ಮಾರ್ಗದರ್ಶಕರು ಬೇಕಾಗತ್ತೆ ಅಲ್ಲಿ. ಈಗ ಪ್ರೊಟೆಸ್ಟ್ ಮಾಡ್ತೀವಿ, ನಾವು ಪ್ರತಿಭಟನೆ ಮಾಡ್ತೀವಿ, ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿದವರು ಅಲ್ಲಿ ಇಲ್ಲ ಅಂದ ಬಳಿಕ ಪಾಪ ಅವರಲ್ಲಿ ಏನ್ ಮಾಡ್ಬೇಕು? ವಿದ್ಯಾರ್ಥಿಗಳ ಹೆಸರಿನಲ್ಲಿ ಇವ್ರು ಮಾಡ್ತಾ ಇರೋದಾದ್ರೂ ಏನು ಅನ್ನುವಂತಹ ಪ್ರಶ್ನೆ ಇಲ್ಲಿ ಬರುತ್ತೆ. ಇದು ಸರಿಯಾದ ರೀತಿಯಲ್ಲಿ ನಡೆದಿರ್ತಕ್ಕಂತಹ ಪ್ರೊಟೆಸ್ಟ್ ಪ್ರತಿಭಟನೆನ ಅನ್ನುವಂತಹ ಕ್ವಶನ್ ಮಾರ್ಕ್ ಇಲ್ಲಿ ಬರುತ್ತೆ. ಇನ್ನು ಸೌರವ್ ದಾಸ್ ದಹಿಯಾ ತಮ್ಮ ಬೇಡಿಕೆಯನ್ನ ಸಲ್ಲಿಸಲಿಕ್ಕೆ JP ನಡ್ಡಾ ಅವರ ಹತ್ರ ಹೋಗಿರ್ತಾರೆ. ಅವರು ಬೇಡಿಕೆಗಳನ್ನ ಒಪ್ಕೊಂಡಿರ್ತಾರೆ. ಆದ್ರೆ ನಮ್ಮ ಬೇಡಿಕೆಗಳನ್ನ ಒಪ್ಕೊಂಡಿದ್ದಾರೆ ಅಂತ ಆ ಮಾತನ್ನ ಬಂದು ಎಲ್ಲರ ಮುಂದೆ ಹೇಳ್ಬಿಟ್ಟಿದ್ರೆ ಈ ರೀತಿ ಪ್ರೊಟೆಸ್ಟ್ ನಲ್ಲಿ ಗಲಭೆಗಳು ಗಲಾಟೆಗಳು ಆಗ್ತಾ ಇರ್ಲಿಲ್ಲ. ಆದ್ರೆ ಆ ರೀತಿ ಏನಾದ್ರೂ ಸುಳಿವುಗಳನ್ನ ಅವರು ಕೊಡ್ಲಿಲ್ಲ. ಅದೇ ರೀತಿಯಾಗಿ ಪ್ರತಿಭಟನೆಯಲ್ಲಿ ಕಲ್ಲು ತೂರಾಟ, ಹೊಡೆದಾಟ, ಪೊಲೀಸರ ಮೇಲೆ ಕಲ್ಲು ತೂರಾಟ, ಈ ಕಡೆ ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್, ಇದೆಲ್ಲವೂ ಕೂಡ ನಡೀತಾ ಇತ್ತು. ಜೊತೆಗೆ ಅಲ್ಲಿ ಪ್ರೆಸ್ನವರು ಕೂಡ ಸಾಕಷ್ಟು ಜನ ಗಾಯಗೊಂಡ್ರು. ಸೊ ಇದೆಲ್ಲ ರಾದ್ಧಾಂತಕ್ಕೆ ಕಾರಣ ಹೊಣೆ ಯಾರು? ಈ ಕಡೆ ನೋಡಿದ್ರೆ ವಿಜಯ್ ದಹಿಯಾ ಕಾರ್ನಲ್ಲಿ ಕುಂತ್ಕೊಂಡು ಬರ್ಗರ್ ತಿಂತಿರ್ತಾರೆ. ಆ ಕಡೆ ಹೊಡೆದಾಡೋರು ಹೊಡೆದಾಡ್ಲಿ, ಸಾಯೋರು ಸಾಯ್ಲಿ, ಎಷ್ಟೇ ಏನೇ ಮಾಡಿದ್ರು ನಮ್ಗೇನು, ನಾವು ಪ್ರೊಟೆಸ್ಟ್ ಮಾಡ್ಬೇಕಾಗಿತ್ತು, ಅದಕ್ಕೆ ಎಲ್ಲ ಕರೆ ಕೊಟ್ವಿ, ಅದೇನ್ ಮಾಡ್ತಾರ ಮಾಡ್ಲಿ ಅನ್ನುವಂತಹ ರೀತಿಯಲ್ಲಿ ಅವರು. ಸೊ ಅವ್ರಿಗೆ ಬೇಕಾಗಿದ್ದೇ ಈ ಒಂದು ಗಲಭೆ ಗಲಾಟೆ ಅಂತ ಅನಿಸ್ಬಿಡುತ್ತೆ. ಸೊ ಇಷ್ಟೆಲ್ಲ ಆದ್ರೂ ಸಹಿತ ಈ ಬರ್ಗರ್ ತಿನ್ಕೊಳ್ತಾ ಕಾರ್ನಲ್ಲಿ ಕುಂತ್ಕೊಳ್ಳೋದಾದ್ರೂ ಅವಶ್ಯಕತೆ ಏನಿತ್ತು? ಆ ಪ್ರೊಟೆಸ್ಟ್ ಆಗುವಂತಹ ಸಂದರ್ಭದಲ್ಲಿ ಅಲ್ಲಿ ಎಲ್ಲವೂ ಕೂಡ ಹ್ಯಾಂಡಲ್ ಮಾಡಿದ್ರೆ ಇಷ್ಟು ನಮ್ಮ ದೇಶದಲ್ಲಿ ಇಷ್ಟು ದೊಡ್ಡ ರಾದಾಂತ ಆಗ್ತಾ ಇರ್ಲಿಲ್ಲ. ವಿಜಯ್ ದಹಿಯಾ ಅವರು ಬರ್ಗರ್ ತಿಂತ ಹೇಳ್ತಾರೆ. एनीवेज मतलब तुम मुझे इतना अकाउंटेबल होल्ड करते हो, मतलब ये कोई नौकरी है क्या ये प्रोटेस्ट रूम? तुमने मुझे इलेक्ट किया इस पोजीशन के लिए, वो सरकार को अकाउंटेबल ठहराते हैं। तो तुम्हारी ये जो नॉनसेंस थिंकिंग है ना, मुझे नहीं फंसना इसमें, मुझे कोई पॉलिटिक्स में नहीं आना कि मैं तुम्हारे जैसे बेवकूफों को मैं अपीज करूं। ठीक है, जो मैं कर रहा हूं देश के लिए कर रहा हूं, अपनी मर्जी से कर रहा हूं, और किसी के लिए मैं अकाउंटेबल नहीं, और मैं खाऊंगा बस। ನನ್ನನ್ನೇನಾದ್ರೂ ಸರ್ಕಾರಿ ನೌಕರಸ್ಥನ ಮಾಡಿದ್ದೀರಾ ಅಥವಾ ಪೊಲಿಟಿಕ್ಸ್ ಅಲ್ಲಿ ನನ್ನನ್ನ ನೇಮಕ ಮಾಡಿದ್ದೀರಾ ನಾನು ನಿಮ್ಮನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ? ಸೊ ನನ್ನ ಕೆಲಸ ಏನು ಅದು ನನಗ್ ಗೊತ್ತಿದೆ. ಹಾಗಾದ್ರೆ ಈ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಈ ಒಂದು ಪ್ರತಿಭಟನೆಯನ್ನ ಸರಿಯಾದ ದಾರಿಯಲ್ಲಿ ನಡ್ಸ್ಕೊಂಡು ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅಲ್ಲಿ 20 ದಿನಗಳ ಕಾಲ ಡ್ಯಾನ್ಸ್ ಮಾಡ್ತಾ ಕುಣಿತಾ ನಾವು ನಿಮ್ಮ ಬಗ್ಗೆ ವಿಚಾರಣೆ ಮಾಡ್ತೀವಿ, ನೀವು ನಿಮ್ಮ ಪರವಾಗಿ ನಿಂತ್ಕೊಳ್ತೀವಿ, ಪ್ರತಿಭಟನೆಯಲ್ಲಿ ಮುಂದಾಳತ್ವವನ್ನ ವಹಿಸ್ಕೊಳ್ತೀವಿ, ಸೊ ನಾವು ನಿಮಗೆ ನ್ಯಾಯವನ್ನ ಒದಗಿಸಿ ಕೊಡ್ತೀವಿ ಅಂತ ವಿದ್ಯಾರ್ಥಿಗಳಿಗೆ ಭರವಸೆಯನ್ನ ಕೊಟ್ರು. ಈ ದೇಶದ ಮೂಲೆ ಮೂಲೆಯಿಂದ ವಿದ್ಯಾರ್ಥಿಗಳು ಇವರನ್ನ ನಂಬಿಕೊಂಡು ಆ ಸ್ಥಳಕ್ಕೆ ಬಂದ್ರು. ಲಾಠಿ ಏಟನ್ನ ತಿನ್ಲಿಕ್ಕ ಅವರು ಬಂದಿರುವುದು. ಸೊ ಈ ರೀತಿ ಇವರು ನಡು ನೀರಿನಲ್ಲಿ ಕೈ ಬಿಟ್ರು. ಹಾಗಾದ್ರೆ ಇದೇ ಇವರು ಕೊಡುವಂತಹ ಒಂದು ನ್ಯಾಯನ ವಿದ್ಯಾರ್ಥಿಗಳಿಗೆ? ಪಾಪ ಅಲ್ಲಿ ಎಷ್ಟೋ ಜನ ಲಾಠಿ ಏಟನ್ನ ತಿಂದಿದಂತಹ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟೋ ಜನ ಗಾಯಗೊಂಡಿದ್ದಾರೆ, ಎಷ್ಟೋ ಬಡ ವಿದ್ಯಾರ್ಥಿಗಳು ತಮಗೆ ನ್ಯಾಯ ಸಿಗತ್ತೆ ಅಂತ ಅಲ್ಲಿ ಬಂದು ನಿಂತ್ಕೊಂಡಿರ್ತಾರೆ. ಇನ್ನು ಎಷ್ಟೋ ಜನ ಪೊಲೀಸರಿಗೂ ಕೂಡ ಕಲ್ಲು ತೂರಾಟದಿಂದ ಗಾಯಗೊಂಡ್ರು. ಇದೆಲ್ಲ ಹೊಡೆದಾಟ ಬಡದಾಟ, ದೇಶದಲ್ಲಿ ದೊಡ್ಡ ಗಲಭೆ, ಅದು ದೇಶದ ರಾಜಧಾನಿಯಲ್ಲಿ, ಇದನ್ನೆಲ್ಲವೂ ಕೂಡ ಹೊರವರು ಅಲ್ಲಿ ಬರ್ಗರ್ ತಿಂತ ಕುಂತಿದ್ದಾರೆ. ಸೊ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಿ ಕೊಡ್ತೀನಂತ ಬಂದವರು ಅಲ್ಲಿ ನಿಂತ್ಕೊಂಡು ಮುಂದಾಳತ್ವವನ್ನ ವಹಿಸ್ಕೊಂಡು ಮೊದಲು ಏಟು ಬೀಳ್ತಾ ಇದ್ರೆ ಆ ಏಟನ್ನ ತಿನ್ಬೇಕಾಗಿರೋದು ಅವರು. ಯಾಕಂದ್ರೆ ನಾನು ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡಿದ್ದೀನಿ, ನೀವು ಹೊಡೆಯೋದಾದ್ರೆ ನನಗ್ ಹೊಡಿರಿ, ನನಗೆ ಮೊದಲು ಹೊಡೆದ ನಂತರ ನಮ್ಮ ವಿದ್ಯಾರ್ಥಿಗಳಿಗೆ ನೀವು ಮುಟ್ಟಬೇಕು, ಈ ರೀತಿ ಧೈರ್ಯದಿಂದ ನಿಂತ್ಕೊಳ್ಬೇಕು. ಸೊ ನಾವು ಯಾವ ಪಕ್ಷದ ಪರವಾಗಿ ಮಾತನಾಡ್ತಾ ಇಲ್ಲ, ಜೊತೆಗೆ ಈ CJP ಈ ರೀತಿ ಮಾಡ್ತಾ ಇದೆ, ಆ ರೀತಿ ಮಾಡ್ತಾ ಇದೆ ಹಾಗೇನು ಕೂಡ ಹೇಳ್ತಾ ಇಲ್ಲ. ಅಲ್ಲಿರ್ತಕ್ಕಂತಹ ನಿಜ ಸತ್ಯ ಏನು ಅನ್ನುವಂಥದ್ದನ್ನ ನಿಮಗೆ ಬಿಡಿಸಿ ಹೇಳ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳಿಗೆ ನ್ಯಾಯ ಅಂತೂ ಸಿಗ್ಲೇಬೇಕು. ಇದಕ್ಕೆ ಕೇಂದ್ರ ಸರ್ಕಾರ ಹೊಣೆ ಹೊತ್ಕೊಳ್ಬೇಕು. ಅದೇನ್ ಕ್ರಮವನ್ನ ಕೈಗೊಳ್ಳುತ್ತೆ ಆದಷ್ಟು ಬೇಗ ಕೈಗೊಳ್ಬೇಕು ಅನ್ನುವಂತಹ ಒಂದು ಇಚ್ಛೆ ನಮ್ದು ಕೂಡ ಆಗಿದೆ. ಅದೆಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಎಷ್ಟೋ ಖರ್ಚು ಮಾಡಿಕೊಂಡು ಎಷ್ಟೋ ವರ್ಷಗಳ ಕಾಲ ಬೆಳಕನ್ನ ನೋಡದೆ, ಅಂದ್ರೆ ಸೂರ್ಯನ ಕಿರಣಗಳನ್ನ ನೋಡದೆ ಒಂದು ರೂಮ್ ನಲ್ಲಿ ಕುಂತ್ಕೊಂಡು ಎಷ್ಟೋ ದಿನಗಳ ಕಾಲ ಓದಿರ್ತಾರೆ. ಸೊ ನೀಟ್ ಅಂದ್ರೆ ಇದು ಸಾಮಾನ್ಯವಾದ ವಿಚಾರ ಅಲ್ಲ, ಅದು ನಮಗೂ ಕೂಡ ಗೊತ್ತು. ಹೀಗಾಗಿ ನ್ಯಾಯ ಒದಗಿಸಿ ಕೊಡ್ಲೇಬೇಕಾಗತ್ತೆ. ಆದ್ರೆ ಇದು ಪ್ರೊಟೆಸ್ಟ್ ಸರಿಯಾದ ರೀತಿಯಲ್ಲಿ ನಡಿಬೇಕು. ದೇಶದಲ್ಲಿ ಈ ರೀತಿ ದೊಡ್ಡದಾದಂತಹ ಗಲಭೆಗಳು ಏಳಬಾರದು ಅನ್ನುವಂತಹ ಉದ್ದೇಶ ಮಾತ್ರ. ಮತ್ತು ಬರೀ ಕಲ್ಲು ತೂರಾಟ ಪೊಲೀಸರ ಮೇಲೆ ಆಗಿಲ್ಲ,
ಸಾರ್ವಜನಿಕವಾಗಿ ರೈಲ್ವೆಗಳ ನಿಲ್ದಾಣಗಳ ಮೇಲೂ ಕೂಡ ಕಲ್ಲು ತೂರಾಟ ಆಯಿತು. ಈಗಾಗಲೇ ದೇಶದ ಅಭಿವೃದ್ಧಿ ನಡೀತಾ ಇದೆ, ದೇಶ ಮುಂದುವರಿತಾ ಇದೆ, ಇದೆಲ್ಲವೂ ಕೂಡ ಗೊತ್ತಿದ್ದು ಆ ರೈಲ್ವೆ ನಿಲ್ದಾಣ ಮತ್ತು ರೈಲ್ವೆಗಳ ಮೇಲೆ ಕಲ್ಲು ತೂರಾಟ ಆಗ್ತಾ ಇದೆ. ಸೊ ನಿಜವಾಗ್ಲೂ ಇವರು ವಿದ್ಯಾರ್ಥಿಗಳು ಅನ್ನಿಸ್ತಾರ. ಸೊ ಯಾರೋ ಒಬ್ರು ಬೆಂಕಿ ಹಚ್ಚಿಬಿಡ್ತಾರೆ, ಅದಕ್ಕೆ ಎಲ್ಲರೂ ಕೂಡ ನಾನು ಒಬ್ಬ ಅಂತ ಹೇಳ್ಬಿಟ್ಟು ಕಲ್ಲು ತೂರಿಸಿ ಬಿಡ್ತಾರೆ. ಸೊ ಈ ರೀತಿ ವಿದ್ಯಾರ್ಥಿಗಳನ್ನ ಬೇರೆ ಹಾದಿಗೆ ಕರೆದೊಯ್ಯಲಾಗ್ತಾ ಇದೆ. ಸೊ ಸರಿಯಾಗಿ ಪ್ರೊಟೆಕ್ಟ್ ಮಾಡಿದ್ರೆ, ಸರಿಯಾಗಿ ಪ್ರತಿಭಟನೆ ಆಗಿದ್ರೆ ಈ ರೀತಿ ಏನು ಆಗ್ತಾ ಇರಲಿಲ್ಲ. ಈ ರೀತಿ ವಿಷಯಗಳನ್ನ ಕವರ್ ಮಾಡ್ಲಿಕ್ಕೆ ಬಂದಂತಹ ಜರ್ನಲಿಸ್ಟ್ ಗಳ ಮೇಲೇನು ಕೂಡ ಹಲ್ಲೆ ಆಗಿದೆ. ನೀವು ಗಮನಿಸಿ. ಇದೇ ಸಂದರ್ಭದಲ್ಲಿ ಕಲ್ಲು ತಂದು ನಿಲ್ಲಿಸಿರುವಂತಹ ಒಂದು ಟ್ರಕ್ ಕೂಡ ಕಾಣಿಸುತ್ತೆ, ಒಂದು ಟಿಪ್ಪರ್ ಅಂತ ಕರಿಬಹುದು. ಸೊ ಇದು ಟ್ರಕ್ ಯಾಕಲ್ಲಿ ಬಂದ್ ನಿಂತು, ಅದರೊಳಗೆ ಕಲ್ಲು ಯಾಕೆ ಇದ್ವು, ಅದನ್ನ ಯಾರು ತಂದು ನಿಲ್ಲಿಸಿದ್ರು? ಪೊಲೀಸರು ತಂದು ನಿಲ್ಲಿಸಿದ್ರ ಅಥವಾ ಈ ಮುಂದಾಳತ ವಹಿಸ್ಕೊಂಡವ್ರು ತಂದು ನಿಲ್ಲಿಸಿದ್ರ? ಯಾರು ನಿಲ್ಲಿಸಿದ್ರು? ಯಾರಾದ್ರೂ ಒಬ್ರು ತಂದು ನಿಲ್ಲಿಸಿರ್ಲೇಬೇಕಲ್ವಾ? ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾರಣ ಯಾರು ಅನ್ನುವಂತಹ ಪ್ರಶ್ನೆ ಇಲ್ಲಿ ಇನ್ನೂ ಕೂಡ ಕ್ವಶನ್ ಮಾರ್ಕ್ ಆಗಿ ಇದೆ. ಸೊ ಪ್ರತಿಭಟನೆ ನಡೆಯುವುದು ಸರಿಯಾದ ರೀತಿಯಲ್ಲಿ ನಡೀಲಿಲ್ಲ. ಸೊ ಆದ್ರೆ ಕೇಂದ್ರ ಸರ್ಕಾರ ಆದಷ್ಟು ಬೇಗ ಇದಕ್ಕೇನು ಪರಿಹಾರ ಕೊಡ್ಬೇಕಾಗಿದೆ ವಿದ್ಯಾರ್ಥಿಗಳಿಗಂತೂ ಕೊಡ್ಬೇಕು. ಆ ಕೊಟ್ಟ ತಕ್ಷಣ ಇದರ ಹಿಂದೆ ಇರುವಂತಹ ಕೈಗಳು ಯಾರು, ಯಾರ್ಯಾರು ಈ ರೀತಿ ಅವ್ಯವಸ್ಥೆಯನ್ನ ಸೃಷ್ಟಿ ಮಾಡಿರ್ತಕ್ಕಂಥದ್ದು, ದೇಶದ ಆಸ್ತಿಗಳನ್ನ, ರೈಲ್ವೆಗಳನ್ನಾಗಿರ್ಲಿ ಅಥವಾ ಈಗ ನಿಂತಿರ್ತಕ್ಕಂತಹ ಕಾರ್ಗಳನ್ನ ಕಲ್ಲು ಒಗೆಯೋದು, ಅದನ್ನ ಪೂರ್ತಿಯಾಗಿ ಡೆಸ್ಟ್ರಾಯ್ ಮಾಡೋದು, ಸೊ ಪೊಲೀಸರ ಮೇಲೆ ಹಲ್ಲೆ ಮಾಡೋದು, ಈ ರೀತಿ ಯಾರ್ಯಾರು ಬೇಕಂತಲೇ ಮಾಡಿದ್ರು ನೋಡಿ, ಅವರನ್ನ ಈಗ ಒಂದ್ ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಕೇಂದ್ರ ಸರ್ಕಾರ ಅವ್ರ ಮೇಲೆ. ಸೊ ಮೊದಲು ವಿದ್ಯಾರ್ಥಿಗಳಿಗೆ ನ್ಯಾಯ, ತದನಂತರ ಈ ಪ್ರತಿಭಟನೆಯಲ್ಲಿ ಯಾರು ಈ ರೀತಿ ಹಂಗಾಮವನ್ನ ಸೃಷ್ಟಿ ಮಾಡಿದ್ರು ಅವರನ್ನ ಜೈಲಿಗೆ ಅಟ್ಟುವಂತಹ ಕೆಲಸ ಮಾಡಬೇಕು. ಸೊ ನಿಮ್ಮ ಅನಿಸಿಕೆ ಈ ವಿಷಯದ ಕುರಿತಾಗಿ ಏನು ಅನ್ನುವಂಥದ್ದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ನೆಕ್ಸ್ಟ್ ವಿಷಯದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.